ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭೂಮಿಗೆ ಆ ಘಟನೆಯಿಂದ ಶಾಕ್ ಆಗಿರುತ್ತೆ. ಹಾಗಾಗಿ ಆ ಶಾಕ್ನಿಂದ ಹೊರಗಡೆ ಅವಳನ್ನು ತರಬೇಕು ಅಂತ ಹೇಳಿ ಮನೆಯವರೆಲ್ಲ ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಈ ಕಡೆ ಅಜಿತ್ಗೆ ಒಂದು ಕಂಬಕ್ಕೆ ಕಟ್ಟಾಕಿರ್ತಾರೆ, ಹಾಗೆ ಒಂದು ಬಾಯಿ ಮುಚ್ಚಿಬಿಟ್ಟಿರ್ತಾರೆ. ಕೈ ಕಾಲೆಲ್ಲ ಕಟ್ಟಾಕಿ ಒಂದು ಇದಕ್ಕೆ ನೇತಾಕಿರ್ತಾರೆ. ಈ ಕಡೆ ಭೂಮಿ ಹತ್ಕೊಂಡು ಬರ್ತಾಳೆ. ಭೂಮಿ ಹತ್ಕೊಂಡು ಅವನ ಹತ್ರ ಬಂದು, ಸಾಹೇಬ್ರೆ ನಿಮಗೇನೂ ಆಗಲ್ಲ, ನಾನಿದ್ದೀನಿ ನಿಮ್ಮ ಜೊತೆ ಅತ್ತೆ ಅಂತ ಹೇಳಿ ಕರೀತಾಳೆ. ಅವ್ರು ಯಾರೂ ಬರಲ್ಲ. ನೋಡಿ ಸಾಹೇಬ್ರೆ, ನಾನು ಎಷ್ಟೇ ಕೂಗಿದ್ರು ಯಾರೂ ಬರ್ತಾಯಿಲ್ಲ. ಅಯ್ಯೋ, ನನ್ನ ದೊಡ್ಡ ಸಾಹೇಬ್ರು ಸಹಾಯ ಕೊಟ್ಟಿದ್ದಾರೆ ಅತ್ತೆ, ನೀವಾದರೂ ಬರಬಾರ್ದಾ? ದೇವಯಾನಿ ಅಮ್ಮ ನೀವಾದರೂ ಹೆಲ್ಪ್ ಮಾಡಬಾರ್ದಾ? ಈ ಕಡೆ ಇಬ್ಬರು ದೇವದ್ವೇಷ ಹಾಕೊಂಬಂದಿರ್ತಾರೆ. ಅವರು ಸೀದಾ ಬಿಲ್ಲು ಬಾಣ ಎತ್ಕೊಳ್ತಾ ಇರ್ತಾರೆ. ಅದನ್ನು ನೋಡ್ಬಿಟ್ಟು, ಸಾಹೇಬ್ರೆ ಇವರೇನೋ ಮಾಡ್ತಾರೆ ಸಾಹೇಬ್ರೆ, ನಿಮಗೇನೋ ಮಾಡ್ತಾರೆ, ಏನು ಮಾಡಬೇಡಿ ಅವರಿಗೆ ಅಂತ ಹೇಳಿ ಈ ಕಡೆ ಭೂಮಿ ಜೋರಾಗಿ ಕಿರ್ಚುತ್ತಾ ಇರ್ತಾಳೆ. ಅವರು ಸನ್ನೆಲೆ ನಡಿ ಬಿಲ್ಲು ಬಾಣ ಹೂಡೋಣ ಅಂತ ಹೇಳಿ ಈ ಕಡೆ ಬಿಲ್ಲು ಬಾಣ ಇನ್ನೇನು ಬಿಡಬೇಕು ಅನ್ನೋಷ್ಟೊತ್ತಿಗೆ ಈ ಕಡೆ ಭೂಮಿಕಾ ತುಂಬ ಜೋರಾಗಿ ಕಿರ್ಚುತ್ತಾ ಇರ್ತಾಳೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ. ಹಾಗೆ ಈ ಕಡೆ ಅಶ್ವಿನಿ ಮತ್ತು ದೇವಯಾನಿ ಇಬ್ಬರು ಅವಳಿಗೆ ದೆವ್ವದ ಥರ ವೇಷ ಹಾಕ್ಕೊಂಡು ಎದುರಿಸಿರ್ತಾರೆ. ಅದು ಮುಂದೆ ಬಂದು ಬರುತ್ತಾ ಈಗ ಶಾಕಿಗೆ ಒಳಗಾಗಿದ್ದಾಳೆ. ಅವಳನ್ನು ಹೇಗೆ ಅದರಿಂದ ಹೊರಗಡೆ ಅಜಿತ್ ತರ್ತಾನೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.